should be dried in the sun. ದೊಡ್ಡಮ್ಮ ಎಲ್ಲ ಓದ್ ಮುಗಿಸೈತಿ ಒಂದ್ ಕಥೆ ಹೇಳಿ, ನೀವು ಹೇಳಿದ್ರಿ ಕಥೆ ಹೇಳ್ತೀರಿ ಅಂತ. ಓ, ಜ್ಞಾಪಕ ಇಟ್ಕೊಂಡ್ಬಿಟ್ಟಿಯ ನೀನು? ಸರಿ ಆಯ್ತಪ್ಪ. ಒಂದ್ಸಲ ಏನಾಯ್ತು, ಒಬ್ಬ ಶ್ರೀಮಂತ ಅವನ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾಗ ಏನಾಯ್ತು, ತುಂಬ ಚಿಟ್ಟೆಗಳು ಬಂತು. ಚಿಟ್ಟೆ ಅಂದರೆ ಬಟರ್ಫ್ಲೈಸ್. ಅದನ್ನ ನೋಡ್ತಾ ನೋಡ್ತಾ ನಾಯಿ ಏನು ಮಾಡ್ತು, ಬಟರ್ಫ್ಲೈಸ್ನೆಲ್ಲ ಹಿಡಿಯಕ್ಕೆ ಹೊಟ್ಟೋಯ್ತು. ಹೋಗಿ 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 ಅದು ಅವನು ಜೊತೆಯಲ್ಲಿ ಬಂದಿದ್ನಲ್ಲ ಆ ಯಜಮಾನನ ಕೈ ಬಿಡಿಸ್ಕೊಂಡ್ಬಿಡ್ತು, ಓಡ್ ಹೋಗ್ಬಿಡ್ತು. ಹಾಗೆ ಚಿಟ್ಟೆ ಹಿಡಿತಾ ಹಿಡಿತಾ ದಾರಿ ತಪ್ಪಿಸ್ಕೊಂಡು ಹೋದಾಗ ಅದೇನಾಯ್ತು, ಕಾಡಿನ ಅಂಚಿಗೆ ಹೊರಟೋಯ್ತು. ಅಲ್ಲಿ ಮೂಳೆಗಳೆಲ್ಲ ಬಿದ್ದಿತ್ತು. ನಾಯಿಗೆ ಮೂಳೆ ಅಂದ್ರೆ ಇಷ್ಟ ತಾನೇ. ನಾಯಿ ಏನ್ ಮಾಡ್ತು, ಮೂಳೆ ತಿಂತ ಅಲ್ಲೇ ಕೂತ್ ಬಿಡ್ತು. ಆಗೇನಾಯ್ತು, ಒಂದು ಚಿರತೆ ಇದನ್ನ ನೋಡ್ತು. ಅಲ್ಲ ದೊಡ್ಡಮ್ಮ, ಮೂಳೆ ತಿನ್ನಕ್ಕಾಗತ್ತಾ? ಮೂಳೆನ ಅದು ಕಚ್ಚುತ್ತೆ ಕಣು. ಅದನ್ನ ನೋಡಿ ಚಿರತೆ ಕಾಡೊಳಗಿಂದ ತುಂಬಾ ವೇಗವಾಗಿ ಬಂತು. ನಾಯಿನ ಕಚ್ಚಾಕ್ಬಿಡೋಣ, ತಿನ್ನೋಣ ಹಾಗೆ ಅಂತ ಆಸೆಯಾಗಿ. ಹಾಗೇನಾಯ್ತು, ಆ ಚಿರತೆ ವೇಗವಾಗಿ ಬರ್ತಾ ಇರೋದು ನಾಯಿಗೆ ಗೊತ್ತಾಗೋಯ್ತು. ಅದೇನ್ ಮಾಡ್ತು ಗೊತ್ತಾ, ಓಹೋ ನಾನು ಸಿಕ್ಕಾಕೊಂಡ್ಬಿಡ್ತೀನಿ, ಇವಾಗ ನನ್ನನ್ನು ತಿಂದಾಕ್ಬಿಡುತ್ತೆ ಚಿರತೆ, ಇದಕ್ಕೇನಾದ್ರೂ ಒಂದು ಮಾಡಲೇಬೇಕು, ಒಂದು ಉಪಾಯ ಮಾಡಬೇಕು ಅಂತ ಹೇಳಿ, ಓಕೆ ನಾನಿವಾಗ ಓಡಿದ್ರೆ ಚಿರತೆ ಏನು ಮಾಡುತ್ತೆ, ಸ್ಪೀಡಾಗಿ ಬಂದು ನನ್ನನ್ನು ಹಿಡಿದು ಬಿಡುತ್ತೆ, ಓಡಬಾರ್ದು ಅಂದ್ಬಿಟ್ಟು ಆ ಮೂಳೆಗಳ ಮುಂದೆ ಕೂತ್ಬಿಟ್ಟು ಹತ್ರ ಬಂತು ಚಿರತೆ ಹಿಂದ್ಗಡೆಯಿಂದ. ಇದಕ್ಕೆ ಭಯ ಜಾಸ್ತಿ ಆಗೋಯ್ತು. ಏನು ಮಾಡೋದಪ್ಪ, ಚಿರತೆ ಹತ್ರ ಬಂದ್ಬಿಡ್ತಲ್ಲ ಅಂತ ತಕ್ಷಣ ಧೈರ್ಯ ಎಲ್ಲ ತುಂಬಿಕೊಂಡು ಅದು ಈಗ್ಲಿಗೇನೋ ಆಯ್ತು, ಮಧ್ಯಾಹ್ನಕ್ಕೆ ಈ ಕಾಡಲ್ಲಿ ತುಂಬಾ ಚಿರತೆಗಳಿರ್ಬೇಕು ಅನ್ಸುತ್ತೆ, ಇದ್ರ ಮಾಂಸ ಎಷ್ಟು ರುಚಿಯಾಗಿದೆ ಅಲ್ಲ, ಇದನ್ನ ತಿನ್ನಕ್ ನಾವ್ ಇಲ್ಲೇ ಇರೋದೇ ವಾಸಿ ಅಂತ ಸಂತೋಷವಾಗಿ ಅಲ್ಲೇ ಕೂತ್ಕೊಂತು. ಚಿರತೆಗೇನಾಗೋಯ್ತು, ಓಹೋ ಈ ನಾಯಿ ಏನೋ ಜೋರಾಗಿದೆ, ಚಿರತೆಗಳನ್ನೆಲ್ಲ ತಿಂದು ಹಾಕ್ಬಿಟ್ಟಿದೆ ಇದು, ಅಯ್ಯಯ್ಯೋ ನನ್ನನ್ನು ತಿಂದ್ಬಿಟ್ರೆ ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಚಿರತೆ ಒಂದೇ ಓಟಕ್ಕೆ ನಾಗಾಲೋಟವಾಗಿ ಓಡ್ ಹೊಯ್ತು. ನಾಯಿ ಏನ್ ಅನ್ಕೊಂತು, ಓಕೆ ಚಿರತೆ ಹೊರಟಾಯ್ತು, ನಾವಿನ್ ನಿರಾಳವಾಗಿರ್ಬೋದು ಅಂದ್ರೆ ಅಲ್ಲೇ ಇರೋ ಮರದ ಮೇಲೆ ಒಂದು ಕೋತಿ ಇದನ್ನೆಲ್ಲ ನೋಡ್ತಿತ್ತು. ಅದೇನ್ ಮಾಡ್ತು ಕೋತಿ, ಇಲ್ಲೊಂದು ಇದಿದೆ, ನಾವು ಚಿರತೆ ಹತ್ರ ಇದೆಲ್ಲ ಹೋಗಿ ಹೇಳಿದ್ರೆ ಚಿರತೆಯಿಂದ ನಮ್ಗೆ ಸೆಕ್ಯೂರಿಟಿ ಸಿಗುತ್ತೆ, ನಾವು ಚಿರತೆಯಿಂದ ಬಚಾವಾಗಬಹುದು ಅಂತ ಚಿರತೆ ಹತ್ರ ಓಡ್ ಹೋಯ್ತು ಕೋತಿ. ಚಿರತೆ ಹತ್ರ ಹೋಗ್ಬಿಟ್ಟು ಈ ಕೋತಿ ಎಲ್ಲ ಹೇಳ್ಕೊಟ್ಬಿಡ್ತು. ಚಿರತೆ ಅಣ್ಣ, ನೀನೇನ್ ಅನ್ಕೊಂಡಿದ್ಯಾ, ನಾಯಿ ಇದೆಲ್ಲ ಅವನೇನ್ ಮಾಡ್ದ ಗೊತ್ತಾ, ಅಲ್ಲಿ ಏನು ಇರ್ಲಿಲ್ಲ, ಅದು ಚಿರತೆ ಮೂಳೆ ಅಲ್ವೇ ಅಲ್ಲ, ಆದ್ರೆ ಸುಮ್ನೆ ಡೈಲಾಗ್ ಬಿಟ್ಟು. ಯಾಕೆ ಅಂತಂದ್ರೆ ನೀನ್ ಅದನ್ನ ಸಾಯಿಸ್ಬಿಡ್ತೀಯ ನಾಯಿನ ಅಂತ ಹಂಗೊಂದು ಡೈಲಾಗ್ ಬಿಟ್ಟಿದ್ದಷ್ಟೇ, ಅದು ನಿಜವಾಗ್ಲೂ ಅಲ್ಲಿ ಚಿರತೆ ಇರ್ಲಿಲ್ಲ ಚಿರತೆ ಅಣ್ಣ ಅಂತ ಹೇಳ್ಬಿಡ್ತು. ಚಿರತೆ ಅಣ್ಣಂಗೆ ತುಂಬಾ ಕೋಪ ಬಂದ್ಬಿಡ್ತು. ಗೊತ್ತಾಯ್ತು, ಬಾ ಸುಮ್ನೆ ನನ್ನ ಜೊತೆಲಿ ಅಂತ ಹೇಳಿ ಚಿರತೆ ಅಣ್ಣ ಏನ್ ಮಾಡ್ತು, ಕೋತಿನ ಕರ್ಕೊಂಡು ಬಂತು. ನಾಯಿಗ ಅರ್ಥ ಆಗೋಯ್ತು, ಓಹೋ ಇಲ್ಲಿ ಏನೋ ಮಸಲತ್ ನಡೀತಾ ಇದೆ, ಈ ಕೋತಿ ಮೇಲೆ ಕೂತ್ಕೊಂಡು ನನ್ನನ್ನೇ ನೋಡ್ತಿತ್ತು, ಈಗ ಹೋಗಿ ಚಿರತೆನ್ ಕರ್ಕೊಂಡು ಬಂದಿದ್ಯಾ, ಬಾ ಬಾ ನಿನಗೆ ಅದನ್ನು ಮಾಡ್ತೀನಿ. ಏನಪ್ಪ ಮಾಡೋದು, ಒಂದ್ ಕಡೆ ಭಯ ಬೇರೆ, ಅದಕ್ಕೆ ಏನಪ್ಪಾ ಮಾಡೋದು, ಇಬ್ರು ಬರ್ತಾ ಇದಾರಲ್ಲ, ಅಯ್ಯಯ್ಯೋ ಖಂಡಿತವಾಗಿ ನನ್ನನ್ನು ತಿನ್ಬಿಡ್ತಾರೆ, ಇವಾಗ ಏನ್ ಮಾಡ್ಲಿ, ಓಡೋಗ್ಬಿಡ್ಲಾ ಅಂತ ಯೋಚನೆ ಮಾಡ್ತು. ಓಡ್ ಹೋದ್ರೆ ಬಿಡುತ್ತಾ ಚಿರತೆ, ಅದು ಸ್ಪೀಡಾಗಿ ಓಡುತ್ತೆ ತಾನೆ, ಅದು ತುಂಬಾ ವೇಗವಾಗಿ ಓಡೋ ಪ್ರಾಣಿ ಅಲ್ವಾ, ಅದು ಸ್ಪೀಡಾಗಿ ಓಡ್ ಬಂದು ನನ್ನನ್ನು ತಿನ್ಬಿಡುತ್ತೆ, ಈಗ ಏನ್ ಮಾಡೋದು, ತಪ್ಪಿಸ್ಕೊಳಕ್ ಆಗಲ್ವಲ್ಲ ಅಂತ ಯೋಚನೆ ಮಾಡಿ ನಾಯಿ ಏನ್ ಮಾಡ್ತು, ಓ ಎಲ್ಲಿ ಹೋಯ್ತು ಈ ಕೋತಿ ಅಣ್ಣ, ಎಷ್ಟು ಹೇಳಿದೀನಿ, ಮಧ್ಯಾಹ್ನ 1 ಗಂಟೆ ಆಗೋಯ್ತು, ಬೇರೆ ತುಂಬಾ ಹಸಿತಾ ಇದೆ, ಇನ್ನೂ 4-5 ಚಿರತೆ ಇದೆ ಕಾಡಲ್ಲಿ, ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತು, ಬರ್ಲೇ ಇಲ್ವಲ್ಲ ಚಿರತೆ ಅಣ್ಣ ಕೋತಿ ಅಣ್ಣ ಇಬ್ರುವೆ, ಎಲ್ಲಿ ಹೋದ್ರು ಇಬ್ರುವೆ ಅಂದ್ಬಿಟ್ಟು ಸುಮ್ಮನೆ ಒಂದು ಡೈಲಾಗ್ ಜೋರಾಗಿ ಹೇಳ್ತು. ಹೇಳಿದ ತಕ್ಷಣ ಚಿರತೆ ಅಣ್ಣನು ಕೋತಿ ಅಣ್ಣನು ಕೇಳಿಸ್ಕೊಂಡ ತಕ್ಷಣ ದಿಕ್ಕ ಪಾಲ ಚಿರತೆ ಕೋತಿ ಎರಡು ಹೊರಟೋಯ್ತು. ಯಾಕೆ ಓಡೋಯ್ತು, ನಾಯಿ ಅವರಿಬ್ರು ನಾನು ತಿನ್ಬಿಡುತ್ತೆ ಅಂತ ಹೆದರ್ಕೊಂಡ್ಬಿಟ್ಟು ಓಡ್ಬಿಟ್ರು.
ಕರೆಕ್ಟ್ ನೀ ಹೇಳಿದ್ದು. ಆ ನಾಯಿ ತಿಂದುಬಿಡುತ್ತೆ ಅನ್ನೋ ಭಯಕ್ಕೆ ಚಿರತೆ ಮತ್ತೆ ಕೋತಿ ದಿಕ್ಕಾಪಾಲಾಗಿ, ಕೋತಿ ಒಂದ್ ಕಡೆ ಓಡ್ ಹೋಯ್ತು, ಚಿರತೆ ಒಂದ್ ಕಡೆ ಓಡ್ ಹೋಯ್ತು. ನಾಯಿಗೆ ಅಬ್ಬಾ ತಪ್ಪಿಸ್ಕೊಂಡೆ, ನೋಡ್ದ್ಯಾ ಶಕ್ತಿ ಲಾಗದೆ ಇರೋದನ್ನ ಯುಕ್ತಿ ಮಾಡಿ ನಾನು ಬಚಾವಾಗಿದ್ದೀನಿ ಅಂತ ಹೇಳಿ ಮನೆ ಹುಡುಕೊಂಡು ದಾರಿ ಯಾವ್ದಪ್ಪ ಮನೆಗೆ ಅಂತ ಹೇಳಿ ದಾರಿ ಹುಡುಕೊಂಡು ಹೊರಟೋಯ್ತು. ಹೇಗಿತ್ತು ಕತೆ? ಬುದ್ಧಿ, ಇವಾಗ ಶಕ್ತಿ ಇಲ್ಲ ಅಂದ್ರೆ ಬುದ್ಧಿ ಯೂಸ್ ಮಾಡ್ಬೋದು. ಅದೇ ಚೆನ್ನಾಗಿತ್ತಾ?